ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದಿರುವಂತಹ ವಿಕ್ಟೋರಿಯಸ್ದು ಬೇಸ್ ವೇರಿಯಂಟ್ ಅಂದರೆ LXi CNG ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಬೇಸ್ ವೇರಿಯಂಟಲ್ಲೂ CNG ಪ್ರೊವೈಡ್ ಮಾಡ್ತಾ ಇದ್ದಾರೆ ವಿಕ್ಟೋರಿಯಸಲ್ಲಿ. ದಟ್ಸ್ ಅ ಗುಡ್ ಥಿಂಗ್ ಬಿಕಾಸ್ ತುಂಬ ಜನಕ್ಕೆ CNG ಯೂಸ್ ಆಗುತ್ತೆ. ಯಾರಿಗೆ ತುಂಬ ಮೈಲೇಜ್ ಬೇಕಾಗಿರುತ್ತೆ, ಪರ್ಫಾರ್ಮೆನ್ಸ್ ಅಷ್ಟಾಗಿ ಮ್ಯಾಟರ್ ಆಗಲ್ಲ, ಸಿಟಿ ಯೂಸೇಜ್ ಜಾಸ್ತಿ ಇರುತ್ತೆ ಅನ್ನೋರಿಗೆ CNG ಆಪ್ಷನ್ ಬೆಸ್ಟ್ ಅಂತ ಹೇಳ್ತೀನಿ. ಈ ಕಾರ್ನ ರಿವ್ಯೂ ಮಾಡಕ್ಕೆ ಯಲಹಂಕಲ್ ಇರುವಂತಹ ಮಾರುತಿ ಸುಜುಕಿ ಮಾಂಡವಿ ಮೋಟರ್ಸ್ಗೆ ಬಂದಿದ್ದೀನಿ. ನೀವ್ಯಾದರೂ ಮಾರುತಿ ಸುಜುಕಿ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಇದಕ್ಕಿಂತ ಮುಂಚೆನೆ ವಿಕ್ಟೋರಿಯಸ್ದು VXi ವೇರಿಯಂಟ್ ರಿವ್ಯೂ ಮಾಡಿದ್ದೆ. ನೀವು ಒಂದ್ ವೇಳೆ ಆ ರಿವ್ಯೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. LXi ರಿವ್ಯೂ ನೋಡಿದ್ಮೇಲೆ VXi ವೇರಿಯಂಟ್ ರಿವ್ಯೂ ನೋಡಬಹುದು. ಆ ವಿಡಿಯೋಲಿ ಮೆನ್ಷನ್ ಮಾಡಿದ್ದೆ LXi ವೇರಿಯಂಟ್ ಇಸ್ ದ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ. ಯಾಕೆ ಅಂತ ಆ ವಿಡಿಯೋಲಿ ಹೇಳಿದೀನಿ, ಬಟ್ ಈ ವಿಡಿಯೋಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಟ್ಬಿಡ್ತೀನಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಅನ್ನೋದು. ಅಂಡ್ LXiಗೂ ಮತ್ತೆ VXiಗೂ 1,64,000 ಪ್ರೈಸ್ ಡಿಫ್ರೆನ್ಸ್ ಇದೆ ಗುರು. ಅಷ್ಟೊಂದು ಪ್ರೈಸ್ ಡಿಫ್ರೆನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ಫಸ್ಟ್ ಕಾರ್ ಕೀ ತೋರಿಸ್ಬೇಕಲ್ಲ, ನೋಡ್ಬೋದು ಈ ತರ ಸ್ಮಾರ್ಟ್ ಕೀ ಕೊಟ್ಟಿರೆ. ಮಾರುತಿ ಸುಜುಕಿ ಲೋಗೋ ಬರುತ್ತೆ ಹಿಂದ್ಗಡೆ, ಮುಂದ್ಗಡೆ ಲಾಕು ಮತ್ತೆ ಅನ್ಲಾಕು ಎರಡು ಬರುತ್ತೆ. ಅನ್ಲಾಕಿಗೆ 2 ಬೀಪ್ ಬರುತ್ತೆ, ಲಾಕಿಗೆ ಸಿಂಗಲ್ ಬೀಪ್ ಬರುತ್ತೆ. ಅಂಡ್ ಒಂದ್ಸಲ ಅನ್ಲಾಕ್ ಮಾಡಿದ್ರೆ ಡ್ರೈವರ್ ಡೋರ್ ಮಾತ್ರ ಓಪನ್ ಆಗುತ್ತೆ, ಬೇರೆ ಯಾವ ಡೋರ್ ಓಪನ್ ಆಗಲ್ಲ. ಇದೊಂದು ಸೇಫ್ಟಿ ಮೆಕಾನಿಸಮ್ಗೆ ಕೊಟ್ಟಿರೋದು. ಮತ್ತೆ ಇನ್ನೊಂದ್ಸಲ ಅನ್ಲಾಕ್ ಮಾಡಿದ್ರೆ ಎಲ್ಲಾ ಡೋರ್ಗಳು ಅನ್ಲಾಕ್ ಆಗುತ್ತೆ. ಇದರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ಒಬ್ಬರೇ ಇದ್ರೆ ಒಬ್ಬರೇ ಡ್ರೈವ್ ಮಾಡ್ತಾ ಇರೋದು ಅಂತಂದಾಗ ಅನ್ನೆಸೆಸರಿ ಬೇರೆ ಇನ್ಯಾರೋ ಒಬ್ರು ಕಾರ್ ಒಳಗೆ ಎಂಟರ್ ಆಗೋದು ಅವಾಯ್ಡ್ ಆಗುತ್ತೆ. ಕಾರ್ದು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಕಾರ್ ಸ್ಟಾರ್ಟ್ ಅಲ್ಲಿ ಇದೆ, ಸೊ ಹಾಗಾಗಿನೇ ನಿಮ್ಗೆ ಸ್ವಲ್ಪ ಇಂಜಿನ್ ನಾಯ್ಸ್ ಎಲ್ಲ ಕೇಳಿಸ್ತಾ ಇರಬಹುದು. ಬೇಸ್ ವೇರಿಯಂಟ್ ಆಗಿದ್ರು ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಹೆಡ್ ಲ್ಯಾಂಪ್ ಯೂನಿಟ್ ಸ್ವಲ್ಪ ಸ್ಮೋಕ್ ಡಿಫೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ವೈಟ್ ಕಲರ್ ಕಾರ್ ಏನಾದ್ರು ತಗೊಂಡ್ರೆ ಈ ಒಂದು ಸ್ಮೋಕ್ ಡಿಫೆಕ್ಟ್ ಎಲ್ಲ ಸಿಕ್ಕಾಪಟ್ಟೆ ಸ್ಪೋರ್ಟಿ ಅಪೀಲ್ ಡೆಫಿನೆಟ್ಲಿ ಕೊಡುತ್ತೆ. ಟಾಪ್ ಎಂಡ್ ಹೋದ್ರೆ ಅಥವಾ ZXi ವೇರಿಯಂಟ್ ಹೋದ್ರೆ ಇಲ್ಲಿ DRL ಬರುತ್ತೆ. ಬಟ್ ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ಒಂದು ಕ್ರೋಮ್ ಎಲಿಮೆಂಟ್ ನೋಡ್ತೀರಾ. ಹೆಡ್ ಲ್ಯಾಂಪ್ ಯೂನಿಟ್ ಗೆ ಒಂದು ಕನೆಕ್ಟಿಂಗ್ ಕ್ರೋಮ್ ಬಾರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಕಂಪ್ಲೀಟ್ ಹಿಂದಕ್ಕೆ ಬಂದ್ರೆ ಆ ಒಂದು ಕ್ರೋಮ್ ಬಾರ್ ತುಂಬಾ ಅಂದ್ರೆ ತುಂಬಾ ಒಂದು ಅಟ್ರಾಕ್ಟಿವ್ ಲುಕ್ ಈ ಕಾರಿಗೆ ಕೊಡ್ತಾ ಇದೆ ಅಂತ ಹೇಳ್ತೀನಿ. 2D ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಇಂಡಿಕೇಟರ್ ಹ್ಯಾಲೋಜನ್ ಕೊಟ್ಟಿರೆ ಕೆಳಗಡೆ ಇದೆ. ಅಂಡ್ ಪಾರ್ಕಿಂಗ್ ಬಲ್ಬ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡಬಹುದು. ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನೈಟ್ ಟೈಮಲ್ಲಿ ಇಲ್ಲೊಂದು ಕಾರ್ ನಿಂತಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಫಾಗ್ ಲ್ಯಾಂಪ್ ಪ್ರಾವಿಷನ್ ಕೊಟ್ಟಿಲ್ಲ, ಬೇಕು ಅಂತಂದ್ರೆ ಆಕ್ಸೆಸರಿ ಆಗಿ ಹಾಕಿಸ್ಕೋಬಹುದು ನೀವು. ಅಂಡ್ ಇಲ್ಲಿ ಕರ್ಟನ್ ಕೂಡ ಕೊಟ್ಟಿರೋಂಥದ್ದು ನೋಡಬಹುದು. ಬೇಸಿಕಲಿ ಏರ್ ಕರ್ಟನ್ ಅಂತ ಹೇಳ್ತೀವಿ ಇದನ್ನ. ಬೇಸಿಕ್ಲಿ ಏರ್ ಪಾಸ್ ಮಾಡಕ್ಕೆ ಕಾರ್ ಎರಡ್ ಸೈಡು ಈ ತರ ಕರ್ಟನ್ ಕೊಟ್ಟಿರೋದು. ಸೊ ದಟ್ ಏರ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಇದರಿಂದ ಕಾರ್ ಮೂವ್ ಆಗಕ್ಕೆ ಜಾಸ್ತಿ ಪವರ್ ಬೇಕಾಗಲ್ಲ, ಸೊ ದಟ್ ಜಾಸ್ತಿ ಮೈಲೇಜ್ ಡ್ರಾಪ್ ಆಗಲ್ಲ. ಸೊ ಏರ್ ಕರ್ಟನ್ಸ್ ಮೈಲೇಜ್ ಇಂಪ್ರೂವ್ ಆಗಕ್ಕೆ ಸಮ್ ಪರ್ಸೆಂಟೇಜ್ ಹೆಲ್ಪ್ ಮಾಡುತ್ತೆ ಅನ್ಬೋದು. ಅಂಡ್ ಟೋಯಿಂಗ್ ಹುಕ್ ಇಲ್ಲಿ ಕೊಟ್ಟಿದ್ದಾರೆ, ಫ್ರಂಟ್ ಟೋಯಿಂಗ್ ಹುಕ್. ಅಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಲರ್ ಆಪ್ಷನ್ ವೈಸ್ ಟೋಟಲ್ ಆಗಿ 3 ಸಿಂಗಲ್ ಟೋನ್ ಗೆ ಕೊಟ್ಟಿದ್ದಾರೆ. ಅಂಡ್ ಯಾವ ಕಲರ್ ಆಪ್ಷನ್ ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ನನ್ನ ಕೇಳಿದ್ರೆ ವೈಟ್ ಕಲರ್ ತುಂಬಾ ಅಂದ್ರೆ ತುಂಬಾ ಒಂದು ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ಗೈಸ್. ಬಿಕಾಸ್ ಬ್ಲಾಕ್ ಅಂಡ್ ಔಟ್ ಮಿರರ್ಸ್ ಇದೆ, ಬ್ಲಾಕ್ ಅಂಡ್ ಔಟ್ ಡೋರ್ ಹ್ಯಾಂಡಲ್ಸ್ ಮತ್ತೆ ಬ್ಲಾಕ್ ಕಲರ್ ಕ್ಲಾಡಿಂಗ್ ಇರೋದ್ರಿಂದ ಆ ಒಂದು ಸ್ಪೋರ್ಟಿ ಅಪೀಲ್ ಡೆಫಿನೆಟ್ಲಿ ಕೊಡುತ್ತೆ ಕಾರ್ಗೆ. ಬಿಕಾಸ್ ಡ್ಯುಯಲ್ ಟೋನ್ ಕಾಂಟ್ರಾಸ್ಟ್ ತರ ವರ್ಕ್ ಆಗುತ್ತಲ್ಲ, ಸೊ ಹಾಗಾಗಿನೇ. ಬಟ್ ಎಸ್, ನಿಮಗೆ ಮೇಂಟೈನ್ ಮಾಡೋದು ಕಷ್ಟ ಅಂತಂದ್ರೆ ಡೆಫಿನೆಟ್ಲಿ ಡಾರ್ಕ್ ಕಲರ್ ಕಾಂಬಿನೇಷನ್ಗೆ ಹೋಗಿ, ಅವಾಗ ನಿಮ್ಗೆ ಅಷ್ಟಾಗಿ ತಲೆನೋವು ಇರಲ್ಲ. ಅಂಡ್ ಟೈರ್ ಸೈಜ್ ಬಂದು 215/60 or 17 ಇಂಚ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲ್ ಬರುತ್ತೆ. ಅಂಡ್ ವೀಲ್ ಕವರ್ ಕ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಥ್ರೂ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗುತ್ತೆ ಒಂದು SUV ಸ್ಟಾನ್ಸ್ಗೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ವೈಸ್ 210 mm ಇದೆ. 5 ಜನ ಲೋಡ್ ಹಾಕಿದ್ರು ಕೂಡ ಅಂತ ಏನು ಡ್ರಾಪ್ ಆಗಲ್ಲ. ಸೊ ಸಸ್ಪೆನ್ಷನ್ ವೈಸ್ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ, ಓಕೆ ಅಂತ ಹೇಳ್ತೀನಿ. ಅಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬರುತ್ತೆ, ಬಟ್ ಫೋಲ್ಡಿಂಗ್ ಫಂಕ್ಷನ್ ಬರಲ್ಲ, ಮ್ಯಾನ್ಯುವಲಿ ಮಾಡ್ಕೋಬೇಕು. ಅಂಡ್ ಇಂಡಿಕೇಟರ್ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಬ್ಲಾಕ್ ಅಂಡ್ ಡೋರ್ ಹ್ಯಾಂಡಲ್ ಇದೆ. ಅಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ಕೀ ಏನು ತೋರಿಸಿದೆ ಅದು ಜೋಬಲ್ಲಿ ಇದ್ರೆ ಸಾಕು, ಈ ಬಂದು ಬಟನ್ ಪ್ರೆಸ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಅಂಡ್ ಕೀ ಸ್ಲಾಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ ಸ್ಮಾರ್ಟ್ ಕೀ ಏನು ತೋರಿಸಿದ್ನಲ್ಲ ಕಾರ್ದು, ಅದ್ರದ್ದು ಬ್ಯಾಟ್ರಿ ಡೌನ್ ಆಯಿತು ಅಂತಂದ್ರೆ ಮ್ಯಾನ್ಯುವಲ್ ಎಂಟರ್ ಆಗಬೇಕಲ್ಲ, ಸೊ ಹಾಗಾಗಿ ಈ ಒಂದು ಕೀ ಸ್ಲಾಟ್ ಪ್ರೊವೈಡ್ ಮಾಡಿರುವಂಥದ್ದು. ಇಲ್ಲೊಂದು ಸಣ್ಣ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದೆ, ಸೊ ದಟ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಲೈಟ್ ಚೆನ್ನಾಗಿ ಇನ್ನಾಗ್ಲಿನ ಕಾರಣ ಕೊಟ್ಟಿದ್ದಾರೆ. ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಫಂಕ್ಷನಲ್ ಸ್ಪಾಯ್ಲರ್ ಅಲ್ಲ. ಅಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇದರಲ್ಲೇನೆ ಆ ಸ್ಟಾಪ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಡಿಫಾಗರ್ ಬರುತ್ತೆ, ವೈಪರ್ ಬರಲ್ಲ. ಅಂಡ್ CNG ನದ್ದು ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮುಂದ್ಗಡೆ ಹೋದಾಗ ತೋರಿಸ್ತೀನಿ, ಮುಂದ್ಗಡೆ ಕೂಡ ಕೊಟ್ಟಿದ್ದಾರೆ. ಬೇಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರಲ್ಲ. VXi ತಗೊಂಡ್ರೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಅಂಡ್ ಎಂಡಲ್ಲಿ ಒಂದು ಟೈಲ್ ಲ್ಯಾಂಪ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬ್ರೇಕ್ ಲ್ಯಾಂಪ್ ಹಾಗೂ ಇದೇ ವರ್ಕ್ ಆಗುತ್ತೆ. ಅಂಡ್ ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಎರಡೂ ಕೂಡ LED ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ವಿಕ್ಟೋರಿಯಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಂಡ್ ಮಾರುತಿ ಸುಜುಕಿ ಲೋಗೋ ಇದೆ. ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಬಂಪರ್ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ. ಒಂದು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಇಲ್ಲೂ ಕೂಡ ನೋಡ್ಬೋದು ನೀವು. ವೈಟ್ ಕಲರ್ ಕಾರ್ ತಗೊಂಡ್ರೆ, ಡಾರ್ಕ್ ಕಲರ್ ಕಾರ್ ತಗೊಂಡಾಗ ಅಷ್ಟಾಗಿ ಅದು ಕಾಣಲ್ಲ. ರಿವರ್ಸ್ ಲ್ಯಾಂಪ್ ಆಕ್ಚುಲಿ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ, ರಿಫ್ಲೆಕ್ಟರ್ ಕೆಳಗಡೆ. ಅಂಡ್ ಸ್ಕಿಟ್ ಪ್ಲೇಟ್ ಕೂಡ ಕೆಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಣ. ರಿವರ್ಸ್ ಕ್ಯಾಮ್ರಾ ಆಕ್ಚುಲಿ ಬರಲ್ಲ, ನೋಡ್ತಿರ್ಬೋದು. ಬಟ್ ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಅಂತೂ ಕೊಟ್ಟಿದ್ದಾರೆ. ಪಾರ್ಸಲ್ ಟ್ರೇ ಕೂಡ ಬರಲ್ಲ. ಅಂಡ್ 439 ಲೀಟರ್ಸ್ ಫುಲ್ ಬೂಟ್ ಸ್ಪೇಸ್ ಸಿಗಲ್ಲ, ಬಿಕಾಸ್ CNG ಟ್ಯಾಂಕ್ ಬಂಪ್ ಇರೋದ್ರಿಂದ. ಬಟ್ 5 ಮೆಂಬರ್ಸ್ ಮೀಡಿಯಂ ಸೈಜ್ ಬ್ಯಾಗ್ ಇಟ್ಕೊಳ್ಳೋಕೆ ಸಫಿಷಿಯಂಟ್ ಬೂಟ್ ಸ್ಪೇಸ್ ಇದೆ. ಅಂಡ್ ಪಂಚರ್ ರಿಪೇರ್ ಕಿಟ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ.
ಬೂಟ್ ಲ್ಯಾಂಪು ಮತ್ತು ಚಾರ್ಜಿಂಗ್ ಪೋರ್ಟ್ ಏನು ಬರಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಎರಡು ಕಡೆ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಹುಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಏನಾದ್ರು ಬೇಕು ಒಂದು ಐಟಮ್ಸ್ಗಳನ್ನ ನೇತಾಕೋಬಹುದು. ಆ್ಯಂಡ್ ರಿಯರ್ಗೆ 60-40 ಸ್ಪ್ಲಿಟ್ ಸೀಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೊ ದಟ್ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಗಲಿನ ಕಾರಣಕ್ಕೆ. ಬರೀ 4 ಜನ ಇದ್ದೀರಾ, ಸ್ವಲ್ಪ ಲಾಂಗ್ ಐಟಮ್ಸ್ ಇದೆ ಅಂತಂದಾಗ 40 ಫೋಲ್ಡ್ ಮಾಡ್ಕೊಂಡು ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಮಾಡ್ಕೋಬೋದು, ಅಥವಾ ಲಾಂಗ್ ಐಟಮ್ಸ್ನು ಅಲ್ಲಿ ಕ್ಯಾರಿ ಮಾಡ್ಕೋಬೋದು. ಆ್ಯಂಡ್ CNG ಟ್ಯಾಂಕ್ ಎಲ್ಲಿದೆ ಅಂತಂದರೆ ತಡ್ರಿ ಗೈಸ್ ತೋರಿಸ್ತೀನಿ ನಿಮಗೆ. ಕಾಣತ್ತಾ ಈ ಬ್ಲ್ಯಾಕ್ ಕಲರ್ ಇದೇ CNG ಟ್ಯಾಂಕು ಪ್ರಾಪರಾಗಿ ಕಂಪ್ಲೀಟಾಗಿ ಕನ್ಸೀಲ್ ಮಾಡಿದ್ದಾರೆ. ಸೊ ಏನಾದ್ರು CNG ಲೀಕ್ ಆಗತ್ತೆ ಅದು ಇದು ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ ಬಂದು 55 ಲೀಟರ್ ವಾಟರ್ ವೇಡಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅಂದರೆ ಬೇಸ್ಡ್ ಆನ್ ದ ಪ್ರೆಷರ್ ನೀವು CNG ಎಷ್ಟು ತುಂಬಿಸ್ಬೋದು ಅನ್ನೋದು ಡಿಪೆಂಡ್ ಆಗುತ್ತೆ. ಸೇಫ್ಟಿ ಮೆಕ್ಯಾನಿಸಮ್ ಗೈಸ್, CNG ಫಿಲ್ಲರ್ ಓಪನ್ ಆದ ತಕ್ಷಣ ಕಾರ್ ಆ್ಯಕ್ಚುಲಿ ಆಫ್ ಆಗುತ್ತೆ. ಸೊ ಇದೊಂದು CNGದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂಥದ್ದು. ಬೇಸಿಕ್ಲಿ ಲಿಡ್ ಓಪನ್ ಮಾಡಿದಾಗ ಟಕ್ ಅಂತ ಆಫ್ ಆಗೋಯ್ತು. CNG ಮತ್ತು ಪೆಟ್ರೋಲ್ ತುಂಬಿಸೋಕ್ಕೆ ಒಂದೇ ಕಡೆನೇ ನಾಸಲ್ನ ಕೊಟ್ಟಿದ್ದಾರೆ. ಟ್ಯಾಂಕ್ ಕೆಪಾಸಿಟಿ ಬಂದು ಪೆಟ್ರೋಲ್ದು 45 ಲೀಟರ್ ಕೊಟ್ಟಿದ್ದಾರೆ. CNG ಮೈಲೇಜ್ ಬಂದು 28 km/kg ಕ್ಲೈಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಆ್ಯಂಡ್ ಇವನ್ ಇಲ್ಲೂ ಕೂಡ CNGನ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳಗೆ ಬಂದರೂ ಇಲ್ಲಿ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ, ವೈಟು ಮತ್ತು ಬ್ಲ್ಯಾಕು. ಆ್ಯಂಡ್ ಆಮ್ರೆಸ್ಟಲ್ಲಿ ಫ್ಯಾಬ್ರಿಕ್ ಕೂಡ ಫಿನಿಶ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಡೋರ್ ಹ್ಯಾಂಡಲ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಸ್ಪೀಕರ್ ಹಾಕ್ಸ್ಕೊಳ್ಳೋಕ್ಕೆ ಜಾಗ ಇದೆ, ಸ್ಪೀಕರ್ ಬರಲ್ಲ ಬಿಕಾಸ್ ಬೇಸ್ ವೇರಿಯಂಟ್ ಆಗಿರೋದ್ರಿಂದ. ಆ್ಯಂಡ್ ಇವನ್ ಇಲ್ಲೂ ಕೂಡ ಬಾಟಲ್ ಹೋಲ್ಡರ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಮಕ್ಳನ್ನ ಕೂರಿಸಿದ್ದೀರಾ ಅಂತಂದಾಗ ಚೈಲ್ಡ್ ಸೇಫ್ಟಿ ಲಾಕ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ಕಾರ್ ಅನ್ಲಾಕಲ್ಲಿ ಇದ್ರು, ಕಾರ್ ಮೂವಿಂಗಲ್ಲಿ ಇದ್ದಾಗ ಡೋರ್ ಹಿಂಗೆ ಎಳೆದ್ರು ಕೂಡ ಮಕ್ಕಳು ಡೋರ್ ಓಪನ್ ಆಗಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋದು. ಹೊರಗಡೆಯಿಂದಾನೇ ಡೋರ್ ಓಪನ್ ಮಾಡಬೇಕು, ಒಳಗಡೆಯಿಂದ ಓಪನ್ ಆಗಲ್ಲ. ಆ್ಯಂಡ್ ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್, ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ. ಐಸೋಫಿಕ್ಸ್ ಆಂಕರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, 2 ಕಡೆನೂ ಬರುತ್ತೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಇಲ್ಲಿ ಬರುತ್ತೆ. ಆ್ಯಂಡ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟಕ್ಕೊಂದು ಬರಲ್ಲ, ಬಟ್ ಲೈಟ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆ್ಯಕ್ಚುಲಿ ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ, ಬಟ್ ಕೋಟಕ್ಕೊಂದು ಎಕ್ಸ್ಟ್ರಾ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ AC ವೆಂಟ್ ಬರುತ್ತೆ, ಬಟ್ ಚಾರ್ಜಿಂಗ್ ಪೋರ್ಟ್ ಒಂದು ಕೊಟ್ಟಿಲ್ಲ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಅಂತೂ ಇದೆ, ಮೊಬೈಲ್ ಏನಾದ್ರು ಇಟ್ಕೋಬೋದು. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಇಶ್ಯೂ ಆಗುತ್ತೆ ಲೆಗ್ ಸ್ಪೇಸಿಂಗ್, ಬಿಕಾಸ್ ಸಣ್ಣ ಹಂಪ್ ರೈಸ್ಡ್ ಅಪ್ ಆಗಿದೆ. ಕಾಲು ಆ ಕಡೆ ಈ ಕಡೆ ಹಾಕೊಂಡು ಕೂತ್ಕೋಬೇಕು. ಬಟ್ ಸೀಟ್ ಪಾಕೆಟ್ ಓಕೆ, ಸೀಟ್ ಪಾಕೆಟು ಕೊಟ್ಟಿಲ್ಲ ಗೈಸ್, ಅದೊಂದು ಬೇಜಾರಿನ ವಿಷಯ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಹೈಟ್ ಇರೋರು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಸೀಟ್ ಬೆಲ್ಟ್ ಅಡ್ಜಸ್ಟ್ಮೆಂಟು. ಆ್ಯಂಡ್ SRS ಏರ್ ಬ್ಯಾಗ್ ಅಂತ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಬೇಸಿಕಲಿ ಕರ್ಟನ್ ಏರ್ ಬ್ಯಾಗ್ ಈಗ ಅಲ್ಲಿ ಕೊಟ್ಟಿರುವಂಥದ್ದು. ಸೊ ಸೇಫ್ಟಿ ವೈಸ್ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಭಾರತ್ ಇನ್ ಕ್ಯಾಪ್ ಆ್ಯಂಡ್ ಗ್ಲೋಬಲ್ ಇನ್ ಕ್ಯಾಪ್ 2 ಕಡೆನೂ ಕೂಡ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇರುವಂತಹ ಕಾರು. ಆ್ಯಂಡ್ ಡ್ರೈವರ್ ಸೈಡ್ ಕೂಡ ಆಮ್ರೆಸ್ಟ್ಗೆ ಫ್ಯಾಬ್ರಿಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಆ್ಯಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ಗೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಫೋಲ್ಡಿಂಗ್ ಫಂಕ್ಷನ್ ಕೊಟ್ಟಿಲ್ಲ ಇಲ್ಲಿ. ಆ್ಯಂಡ್ ಬಾಟಲ್ ಹೋಲ್ಡರ್ ಇದೆ, ಡೋರ್ ಪಾಕೆಟ್ ಇದೆ, ಬ್ಲ್ಯಾಕ್ ಆ್ಯಂಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬಟ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಸೊ ಇಟ್ಸ್ 6 ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಸೀಟ್. ಆ್ಯಂಡ್ ಇಂಜಿನ್ ಸ್ಟಾರ್ಟ್ಸ್ ಬಟನಿಗೆ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಪೆಟ್ರೋಲ್ ಮತ್ತು CNG ಮಧ್ಯೆ ಸ್ವಿಚ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಬಾನೆಟ್ ಓಪನ್ ಮಾಡೋಕ್ಕೆ ಮತ್ತು ಫಿಲಿಟ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ವೈಪರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಬೇಸಿಕಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮತ್ತು ಟ್ರ್ಯಾಕ್ ಚೇಂಜ್ಗೆ, ವಾಯ್ಸ್ ಕಮಾಂಡ್ಗೆ, ಕಾಲ್ ಪಿಕಪ್ಗೆ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಸೊ ಅದೊಂದು ಬೇಜಾರಿನ ವಿಷಯ. ಆ್ಯಂಡ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ವಿಚಾರ, ಬಿಕಾಸ್ ಆ ಒಂದು ನೀಡಲ್ ಮೂವ್ಮೆಂಟ್ ನೋಡೋದಾಗಲೇ ಮಜಾ ಸಿಗುವಂಥದ್ದು. ಇವಾಗ ಸದ್ಯಕ್ಕೆ ಡಿಜಿಟಲ್ ಸ್ಪೀಡ್ ತೋರಿಸ್ತಾರೆ. ಆ್ಯಂಡ್ ಅದನ್ನ ಬ್ರೌಸ್ ಮಾಡೋಕ್ಕೆ MID ಇರೋ ಇನ್ಫಾರ್ಮೇಷನ್ಸ್ನ ಇಲ್ಲಿ ಕಡ್ಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಬ್ರೌಸ್ ಮಾಡ್ತಾ ಹೋಗೋಣ. ಡಿಜಿಟಲ್ ಸ್ಪೀಡ್ ತೋರಿಸ್ತಾ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಡ್ರೈವಿಂಗ್ ಟೈಮು ಮತ್ತು ಫ್ಯೂಲು ಮತ್ತು ಡೇಟು ಟೈಮು ಮತ್ತು ಇದು CNG ಮೋಡು, ಲೈಕ್ ಮೋಡ್ ರೇಷೋ ಹೇಳತ್ತೀವಿ. CNG ಎಷ್ಟು ಯೂಸ್ ಆಗಿದೆ, ಪೆಟ್ರೋಲ್ ಎಷ್ಟು ಯೂಸ್ ಆಗಿದೆ ಅಂತ ಅನ್ನೋದು. ಇವಾಗ CNGನ ಮ್ಯಾಕ್ಸಿಮಮ್ ಯೂಸ್ ಆಗಿರೋದ್ರಿಂದ ಆ ಒಂದು ಗ್ರೀನ್ ಬಾರ್ ಜಾಸ್ತಿ ಇರೋವಂಥದ್ದು. ಪೆಟ್ರೋಲ್ ಜಾಸ್ತಿ ಯೂಸ್ ಆಗಿದ್ರೆ ಈ ಒಂದು ಯೆಲ್ಲೋ ಬಾರ್ ಜಾಸ್ತಿ ಆಗಿರೋದು. ಆ್ಯಂಡ್ CNG ಮೋಡ್ ಎಷ್ಟೊತ್ತಾಗಿದೆ ಅಂತ ಅನ್ನೋದು ಇಲ್ಲಿ ಟೈಮಿಂಗ್ ಕೂಡ ಹೇಳುತ್ತೆ. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ CNG ಎಷ್ಟಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ಈ ಕಡೆ ಕಡ್ಡಿಲಿ ಟ್ರಿಪ್ ಬಿ ಮತ್ತು ಓಡೋ ಇದಿಷ್ಟು ಬ್ರೌಸ್ ಮಾಡ್ಬೋದು. ಆ್ಯಂಡ್ 7 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಏನಾದ್ರು ವಾರ್ನಿಂಗ್ ಇತ್ತು ಅಂತಂದರೆ ವಾರ್ನಿಂಗ್ ಇಲ್ಲಿ ಹೇಳುತ್ತೆ. ಇಲ್ಲಿ ಆವ್ರೇಜ್ ಸ್ಪೀಡ್ ಮತ್ತು ಕ್ಲೈಮೇಟ್ ಹೇಳುತ್ತೆ. ವಾರ್ನಿಂಗ್ ಬೇಕು ಅಂತಂದರೆ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಲೋ ಫ್ಯೂಯಲ್ ವಾರ್ನಿಂಗ್ ಬಿಟ್ಟು ಬೇರೆ ಯಾವುದೇ ಥರದ ವಾರ್ನಿಂಗ್ ಇಲ್ಲ ಇವಾಗ ಸದ್ಯಕ್ಕೆ. ಬೇರೆ ವಾರ್ನಿಂಗ್ ಇತ್ತು ಅಂತಂದರೆ ಹೇಳುತ್ತೆ. ವೆಹಿಕಲ್ ಅಲರ್ಟ್ಸ್ ಇದ್ರು ಅದನ್ನು ಕೂಡ ಹೇಳುತ್ತೆ. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಅಂತ ಅನ್ಕೋತೀನಿ. ಆ್ಯಂಡ್ ಹಜಾರ್ಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಅದ್ರ ಕಂಟ್ರೋಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಏನೇ ಚೇಂಜ್ ಮಾಡಿದ್ರು ಅದರದ್ದು ಡಿಸ್ಪ್ಲೇ ಇಲ್ಲಿ ತೋರಿಸುತ್ತೆ, ನೋಡ್ತಿರ್ಬೋದು. ಸೊ ಟೆಂಪ್ರೇಚರ್ ಕೂಡ ಆ್ಯಕ್ಚುಲಿ ಇಲ್ಲಿ ತೋರಿಸುತ್ತೆ. ಸೊ ಎಸ್, ಇಲ್ಲಿ ಡಿಸ್ಪ್ಲೇ ಇಲ್ಲದೆ ಇರೋದ್ರಿಂದ ಅಲ್ಲಿ ಆ ಥರ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಮೇಲೆ ತೋರಿಸೋ ಥರ. ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಕೆಳಗಡೆ
12 ವೋಲ್ಟ್ ಪೋರ್ಟ್ ಇದೆ ಮತ್ತೆ USB A ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಂಡ್ CNG ಲಿ 5 ಸ್ಪೀಡ್ ಮ್ಯಾನುವಲ್ ಒಂದೇ ಬರೋದು, ಆಟೋಮೆಟಿಕ್ ಬರಲ್ಲ. ಅಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಡ್ರೈವರ್ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಸ್ಲೈಡಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮನೆಗೆ ಏನಾದ್ರು ಇಟ್ಕೋಬಹುದು ಅಷ್ಟು ಸ್ಪೇಸ್ ಇದೆ. ಪ್ರಾಪರ್ ಆಗಿ ಕಾರ್ ಕೀ ಇಟ್ಕೊಳ್ಳೋಕೆ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ ಅಂಡ್ ಹ್ಯಾಲೋಜನ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಬರೀ ಒಂದು ಸ್ಮಾಲ್ ಪ್ರೆಸ್ ಮಾಡೋದು ಸಾಕು, ಕ್ಯಾಬಿನ್ ಲ್ಯಾಂಪ್ ಆನ್ ಅಂಡ್ ಆಫ್ ಆಗುತ್ತೆ. ಅಂಡ್ ಈ ಕಡೆ ಸನ್ ಸೈಡ್ ಅಲ್ಲಿ ಏನೂ ಕೊಟ್ಟಿಲ್ಲ, ಬಟ್ ಈ ಕಡೆ ಸನ್ ಸೈಡ್ ಅಲ್ಲಿ ಟೋಲ್ ರಿಸೀಟ್ ಇಟ್ಕೊಳ್ಳೋಕೆ ಒಂದು ಸ್ಪೇಸಿಂಗ್ ಅಂತೂ ಪ್ರೊವೈಡ್ ಮಾಡಿದ್ದಾರೆ. ಗ್ಲೋ ಬಾಕ್ಸಿಗೆ ಬಂದರೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಇಟ್ಸ್ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಬಟ್ ಕೂಲಿಂಗು ಲೈಟು ಏನು ಬರಲ್ಲ. ಅಂಡ್ AC ಆನ್ ಅಂಡ್ ಆಫ್ ಅಥವಾ ವೆಂಟ್ ಆನ್ ಅಂಡ್ ಆಫ್ ಮಾಡ್ಕೋಬೇಕು ಅಂತಂದ್ರೆ ಅದು ಕೂಡ ಮಾಡ್ಕೋಬಹುದು. ಎಕ್ಸಾಕ್ಟ್ ಆಗಿ ಯಾವ ಡೋರ್ ಓಪನ್ ಆಗಿದೆ ಏನ್ ಕತೆ ಅಂತ ಅನ್ನೋದನ್ನು ತೋರಿಸುತ್ತೆ. ಬೇಸಿಕ್ಲಿ ಡೋರ್ ಅಜರ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಕಾರ್ದು ಡೈಮೆನ್ಷನ್ಸ್ ಹೇಳೋದು ಮರ್ತೆ ಗೈಸ್. ಡೈಮೆನ್ಷನ್ಸ್ ವೈಸ್ 4.3 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್ ಬರುತ್ತೆ ಅಂಡ್ 2.6 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಮೈನ್ ಇಂಜಿನ್ ಅಂತಾನೆ ತಗೊಂಡ್ರೆ ನೀವು ನೋಡ್ತಾ ಇರೋದು 1.5 ಲೀಟರ್ K ಸೀರೀಸ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್. ಈ ಇಂಜಿನು ಪೆಟ್ರೋಲ್ ಮೋಡ್ ಅಲ್ಲಿ ಮಾಮೂಲು 102 bhp ಪವರ್ ಮತ್ತೆ 137 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದೇ CNG ಮೋಡ್ ಅಲ್ಲಿ 87 PS ಪವರ್ ಮತ್ತೆ 121 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೊ ದಟ್ ಕ್ಯಾಬಿನ್ ಒಳಗೆ ಇಂಜಿನ್ ನಾಯ್ಸ್ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ. ಅಂಡ್ ಕಾರಿನ ಸೇಫ್ಟಿ ಫೀಚರ್ಸ್ ಏನೇನೆಲ್ಲ ಕೊಟ್ಟಿರಿ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ABS CBD ಟ್ರಾಕ್ಷನ್ ಕಂಟ್ರೋಲ್, 6 ಏರ್ ಬ್ಯಾಗ್ ಅಂಡ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಲ್ಟ್, ಚೈಲ್ಡ್ ಸೇಫ್ಟಿ ಲಾಕ್, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ಈ ತರ ಸುಮಾರು ಸೇಫ್ಟಿ ಫೀಚರ್ಸ್ ಲೋಡೆಡ್ ಕೊಟ್ಟಿರೋ ಗುರು. ಅದರಲ್ಲಿ ಎರಡು ಮಾತಿಲ್ಲ. ಇವನ್ ಭಾರತ್ NCAP ಅಲ್ಲಿ ಮತ್ತೆ ಗ್ಲೋಬಲ್ NCAP ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿರೋದ್ರಿಂದ ಈ ಕಾರ್ ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ಅಥವಾ ಕಾರಿನ ಸೇಫ್ಟಿ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇಟ್ಸ್ ಅ ಪ್ರಿಟಿ ಸೇಫರ್ ಕಾರ್ ಅಂತಾನೆ ಹೇಳ್ತೀನಿ. ಪ್ರೈಸಿಂಗ್ ವೈಸ್ LXi CNG 11,49,000 ಇದೆ ಎಕ್ಸ್ ಶೋರೂಮು. ಆನ್ ರೋಡ್ ಬ್ಯಾಂಗ್ಳೂರ್ 14,29,000 ಆಗುತ್ತೆ. ಬಟ್ ವಿತೌಟ್ CNG ತಗೋತೀರಾ ಅಂದರೆ ನಾರ್ಮಲ್ LXi 10,49,000 ಇದೆ ಎಕ್ಸ್ ಶೋರೂಮು. ಆನ್ ರೋಡ್ ಬ್ಯಾಂಗ್ಳೂರ್ 13,05,000 ಆಗುತ್ತೆ. ನಾರ್ಮಲ್ LXi ಮತ್ತು LXi CNGಗೂ 1,24,000 ಪ್ರೈಸ್ ಡಿಫರೆನ್ಸ್ ಇದೆ. ಸೊ ಮೈಲೇಜ್ ಅವಶ್ಯಕತೆ ಇದೆ ಅಂದರೆ ಮಾತ್ರ CNG ಹೋಗ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ LXi ಕನ್ಸಿಡರ್ ಮಾಡೋದು ವರ್ತ್. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಹೇಳಿದೆ VXi ಎಲ್ಲ LXi ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಅಂತ. ಫಸ್ಟ್ಲಿ ಪ್ರೈಸಿಂಗ್ ವೈಸ್ LXiಗೂ VXiಗೂ 1,64,000 ಪ್ರೈಸ್ ಡಿಫರೆನ್ಸ್ ಇದೆ ಆನ್ ರೋಡ್ ಬ್ಯಾಂಗ್ಳೂರು. ಈ ಪ್ರೈಸ್ ಡಿಫರೆನ್ಸ್ಗೆ 19 ಎಕ್ಸ್ಟ್ರಾ ಫೀಚರ್ಸ್ VXi ಅಲ್ಲಿ ಬರುತ್ತೆ. ಈ 19 ಎಕ್ಸ್ಟ್ರಾ ಫೀಚರ್ಸಲ್ಲಿ ಕ್ರೂಸ್ ಕಂಟ್ರೋಲು, ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಮತ್ತು ಸುಜುಕಿ ಕನೆಕ್ಟೆಡ್ ಕಾರ್ಡ್ ಫೀಚರ್ಸ್ ಹೈಲೈಟೆಡ್ ಫೀಚರ್ಸ್ ಅನ್ಬೋದು. ಉಳಿದಿರೋ 16 ಫೀಚರ್ಸ್ ಎಲ್ಲ ಸಣ್ಣ ಪುಟ್ಟ ಅಪ್ಡೇಟ್ಸ್ ಮತ್ತು ಕಾಸ್ಮೆಟಿಕ್ ಆ್ಯಡ್ ಅಪ್ ಅಷ್ಟೇ. ಕಾರ್ ತೊಗೊಂಡು ಮಾಡಿಫಿಕೇಷನ್ಸ್ ಮಾಡಿಸ್ತೀರಾ ಅಂದರೆ LXi ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್ ಅಂತೀನಿ. ಬಟ್ ಕಂಪ್ನಿನ ಬರೋ OEM ಬಿಟ್ಟು ಬೇರೆ ಏನು ಬೇಡ ಆ್ಯಂಡ್ ಬೇರೆ ಏನು ಹಾಕ್ಸಲ್ಲ, ಮಾಡಿಫಿಕೇಷನ್ಸ್ ಮಾಡಿಸಲ್ಲ ಅಂದರೆ VXi ತೊಗೊಳ್ಳೋದು ವರ್ತು. ಎಬೋವ್ ಆಸ್ಪೆಕ್ಟ್ ಹೇಳಿರೋದು ಯಾರು VXi ತೊಗೊಳ್ಳೋ ಪ್ಲಾನಿಂಗಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರ, ಯಾರು LXi ತೊಗೊಳ್ಳೋ ಪ್ಲಾನಿಂಗಲ್ಲಿ ಇದ್ದಾರೋ ಅವ್ರಿಗಲ್ಲ. ಸೊ VXi ಬದಲು LXi ತೊಗೊಂಡು ಟೇಸ್ಟ್ಫುಲ್ ಮಾಡಿಫಿಕೇಷನ್ಸ್ ಮಾಡಿಸ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಮಾಡ್ಬೋದು ನೀವು. ಹಾಗಾಗಿನೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು VXi ಎಲ್ಲ LXi ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಅಂತ. ಸೊ ನಿಮಗೇನು ಅನಿಸ್ತು LXi CNG ವಿಕ್ಟೋರಿಯಸ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಆಲ್ಮೋಸ್ಟ್ 10K ಫಾಲೋವರ್ಸ್ ಹತ್ರ ಇದ್ದೀವಿ ನಾವು. ಸೊ ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಯೂಟ್ಯೂಬಲ್ಲಿ ನಿಮಗೆ ಲಾಂಗ್ ಫಾರ್ಮೆಟ್ ಕಂಟೆಂಟ್, ಡೀಟೇಲ್ ಕಂಟೆಂಟ್ ಸಿಕ್ಕರೆ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ಕಂಟೆಂಟ್ಸು, ಯೂನಿಕ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಸಿಗುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.